ಅರುಣೋದಯದ ಕೂಡ ಅರುಣೋದಯವು ಇರಲು. Good morning, dear students. Today, let us discuss one more easy topic. That is 1 mark will be asked in SSLC annual exam. That is collocative words. Collocative words. Collocative words ಅಂತಂದ್ರೆ ಏನಂತ ನಿಮ್ಗೆ ಗೊತ್ತಾಗಬೇಕಂತಂದ್ರೆ ಬಹಳ ಸಿಂಪಲ್ ಇದೆ. ಕೊಲೋಕೇಟ್ ಮೀನ್ಸ್ ಅಂದ್ರೆ ಅದ್ರ ಜೊತೆ ಅಡ್ಜಸ್ಟ್ ಆಗ್ತಕ್ಕಂಥದ್ದು, ಮ್ಯಾಚ್ ಆಗ್ತಕ್ಕಂಥ ವರ್ಡ್ಸ್ ಅಂತ ಹೇಳ್ತೀವಿ ಕೊಲೋಕೇಟ್. ಇನ್ನ ಇಂಗ್ಲಿಷ್ ನಲ್ಲಿ ಅದಕ್ಕೊಂದು ಡೆಫಿನಿಷನ್ ಕೊಡ್ಬೇಕಂತಂದ್ರೆ pairs or group of words that frequently occur together. ಅಂದ್ರೆ pairs ಅಂದ್ರೆ ಜೋಡಿ, ಆರ್ ಗ್ರೂಪ್ ಆಫ್ ವರ್ಡ್ಸ್ ಕೆಲವು ಪದಗಳ ಸಮೂಹ ಅಂತ ಹೇಳ್ತೀವಿ. that frequently occur together ಅಂದ್ರೆ ಕೆಲವು ಪದಗಳು ಜೊತೆಯಾಗಿ ಬರುವುದಕ್ಕೆ ನಾವೇನು ಕರಿತೀವಿ ಕೊಲೋಕೇಟಿವ್ ವರ್ಡ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಲೆಟ್ ಅಸ್ ಟೇಕ್ ಬಸ್. ಈ ಬಸ್ ಅಂತಕ್ಕಂಥ ವರ್ಡ್ ತೆಗೆದುಕೊಂಡ್ರೆ ಈ ಬಸ್ ಜೊತೆಗೆ ಕೊಲೋಕೇಟ್ ಅಥವಾ ಮ್ಯಾಚ್ ಅಥವಾ ಅಡ್ಜಸ್ಟ್ ಅಥವಾ ಫ್ರೀಕ್ವೆಂಟ್ ಆಗಿ ಪದೇ ಪದೇ ಆಗಿ ಬಳಕೆ ಆಗ್ತಕ್ಕಂಥ ವರ್ಡ್ಸ್ ಗಳು ಯಾವ್ಯಾವ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್. ಸೊ ಬಸ್ ಜೊತೆಗೆ ಬಸ್ ಸ್ಟ್ಯಾಂಡ್ ಅಂತ ಯೂಸ್ ಮಾಡ್ತಾ ಇರ್ತೀವಿ, ಹೌದಲ್ವಾ? ಬಸ್ ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಬಸ್ ಸ್ಟ್ಯಾಂಡ್. ಅದೇ ರೀತಿಯಾಗಿ ಬಸ್ ಜೊತೆಗೆ ಬಸ್ DEPOT, ಬಸ್ ಡಿಪೋ, ಬಸ್ ಡಿಪೋ ಅಂತ ಕೂಡ ಹೇಳ್ತೀವಿ. ಅದೇ ರೀತಿಯಾಗಿ ಬಸ್ ಡ್ರೈವರ್ ಅಂತ ಕೂಡ ಹೇಳ್ತೀವಿ. ಒಂದೇ ವರ್ಡ್ ಬಹಳಷ್ಟು ವರ್ಡ್ಸ್ ಜೊತೆಗೇನು ಕೊಲೋಕೇಟ್ ಆಗಬಹುದು. ಇಲ್ಲಿ ಬಸ್ ಜೊತೆಗೆ ಕೊಲೋಕೇಟ್ ಆಗ್ತಕ್ಕಂಥ ವರ್ಡ್ಸ್ ಗಳಿವೆ. ಬಸ್ ಸ್ಟ್ಯಾಂಡ್, ಬಸ್ ಡಿಪೋ, ಬಸ್ ಡ್ರೈವರ್. ಇನ್ನು ಬಹಳಷ್ಟು ಪದಗಳು ಬಸ್ ಜೊತೆಗೆ ಕೊಲೋಕೇಟ್ ಆಗಬಹುದು. ಇನ್ನು ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ರೈಲ್ವೆ. ಈ ರೈಲ್ವೆ ಜೊತೆಗೆ ಮ್ಯಾಚ್ ಆಗ್ತಕ್ಕಂಥ ಅಥವಾ ಕೊಲೋಕೇಟ್ ಆಗ್ತಕ್ಕಂಥ ವರ್ಡ್ಸ್ ಗಳು. ವಾಟ್ ಆರ್ ದ ವರ್ಡ್ಸ್ ಕೊಲೋಕೇಟ್ ವಿತ್ ರೈಲ್ವೆ? ಸೊ ಫಾರ್ ಎಕ್ಸಾಂಪಲ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಅಂತ ಕೊಲೋಕೇಟ್ ಆಗತ್ತಲ್ವಾ? ರೈಲ್ವೆ ಸ್ಟೇಷನ್. ಓಕೆ, ರೈಲ್ವೆ ಟ್ರ್ಯಾಕ್. ಓಕೆ, ರೈಲ್ವೆ ಗಾರ್ಡ್. ಓಕೆ, ಮತ್ತೆ ನೋಡಿ ರೈಲ್ವೆ ಪ್ಲಾಟ್ಫಾರ್ಮ್. ಈ ರೈಲ್ವೆ ಅಂತಕ್ಕಂಥ ವರ್ಡ್ ಇಷ್ಟು ಪದಗಳ ಜೊತೆಗೆ ಕೊಲೋಕೇಟ್ ಆಗುತ್ತೆ. ರೈಲ್ವೆ ಸ್ಟೇಷನ್, ರೈಲ್ವೆ ಟ್ರ್ಯಾಕ್, ರೈಲ್ವೆ ಗಾರ್ಡ್, ರಕ್ಷಕ, ರೈಲ್ವೆ ಗಾರ್ಡ್. ಅದ ಹಳಿಯನ್ನ ರೈಲ್ವೆ ಟ್ರೈನ್ ಹೋಗುವ ಸಮಯದಲ್ಲಿ ಅದ ಸ್ಟಾಪ್ ಮಾಡ್ಲಿಕ್ಕೆ, ಟ್ರೈನ್ ಹೋಗುವಾಗ ಟ್ರಾಫಿಕ್ ಸ್ಟಾಪ್ ಮಾಡ್ಲಿಕ್ಕೆ ಗೇಟ್ ಹಾಕ್ತಾರಲ್ಲ, ಅವ್ರು ಏನಂತ ಹೇಳ್ತಾರೆ? ರೈಲ್ವೆ ಗಾರ್ಡ್ ಅಂತ ಹೇಳ್ತಾರೆ. ಅದೇ ರೀತಿ ರೈಲ್ವೆ ಪ್ಲಾಟ್ಫಾರ್ಮ್. ಸೊ ಈ ರೈಲ್ವೆ ಜೊತೆಗೆ ಇಷ್ಟು ವರ್ಡ್ಸ್ ಗಳು ಕೊಲೋಕೇಟ್ ಆಗ್ತವೆ. ಇನ್ನು ಬಹಳಷ್ಟು ವರ್ಡ್ಸ್ ಗಳು ಆಗ್ಬಹುದು, ಯಾವಂತ ಹಾಗೆ ಬಳಕೆ ಮಾಡ್ತಾ ಹೋಗ್ತಾ ಹೋದಂಗೆ ಗೊತ್ತಾಗ್ತವೆ. ಸೊ ಇದಿಷ್ಟು. ಇನ್ನು ಈಗ ಇದನ್ನ ತೆಗೆದುಕೊಳ್ಳಿ, ಬ್ಲಡ್ ತೆಗೆದುಕೊಳ್ಳಿ, ಬ್ಲಡ್. ಸೊ ಬ್ಲಡ್ ಜೊತೆಗೆ ಯಾವ್ಯಾವ ಕೊಲೋಕೇಟ್ ಆಗ್ತವೆ ನೋಡಿ. ಬ್ಲಡ್ ಪ್ರೆಷರ್, ಬ್ಲಡ್ ಪ್ರೆಷರ್. ಓಕೆ, ಬ್ಲಡ್ ಬ್ಯಾಂಕ್, ಮತ್ತೆ ಬ್ಲಡ್ ಪ್ರೆಷರ್, ಬ್ಲಡ್ ಬ್ಯಾಂಕ್. ಸೊ ಇನ್ನೊಂದು ನಾವು ಪದೇ ಪದೇ ಕೇಳ್ತಾ ಇರ್ತೀವಿ, ಬ್ಲಡ್ ಕ್ಯಾನ್ಸರ್. ಸೊ ಇವು ಕೂಡ ಕೊಲೋಕೇಟ್ ಆಗ್ತಕ್ಕಂಥ ವರ್ಡ್ಸ್ ಗಳು. ಯಾವ ಜೊತೆಗೆ? ಬ್ಲಡ್, ಬ್ಲಡ್ ಪ್ರೆಷರ್, ಬ್ಲಡ್ ಬ್ಯಾಂಕ್, ಬ್ಲಡ್ ಕ್ಯಾನ್ಸರ್. ಸೊ ಈ ಒಂದು ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಏನಂತಂದ್ರೆ ಕೊಲೋಕೇಟ್ ವರ್ಡ್ಸ್ ಗಳು ಏನಪ್ಪಾ ಅಂತ ಗೊತ್ತಾಗತ್ತೆ. ಬಸ್ ಅಂದ್ರೆ ಆ ಪದದ ಜೊತೆಗೆ ಇನ್ನೊಂದು ಪದವು ಪದೇ ಪದೇಯಾಗಿ ಬಳಕೆ ಆಗ್ತಾ ಇದ್ರೆ, ಅದ್ರ ಜೊತೆಗೆ ಅದು ಬರ್ತಾ ಇದ್ರೆ ಅಂತ ಪದಗಳನ್ನ ನಾವೇನಂತ ಕರಿತೀವಿ? ಸರಳವಾಗಿ ಕೊಲೋಕೇಟಿವ್ ವರ್ಡ್ಸ್ ಅಂತ ಹೇಳ್ತಾರೆ. ಇನ್ನು ಎಕ್ಸಾಮ್ ಅಲ್ಲಿ ಇದರಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಕೇಳಿದ್ರೆ, ನಿಮಗೆ ಮ್ಯಾಚ್ ದ ಕೊಲೋಕೇಟ್ ವರ್ಡ್ ಅಂತ ಕೊಟ್ಟು ಎರಡು ಕೊಡ್ತಾರೆ, ಎರಡು ಕಾಲಮ್ ಕೊಡ್ತಾರೆ. ಒಂದು ಕಾಲಮ್ ಎ ಕೊಡ್ತಾರೆ, ಕಾಲಮ್ ಬಿ ಕೊಡ್ತಾರೆ. ಕಾಲಮ್ ಎ ನಲ್ಲಿ ಒಂದು ವರ್ಡ್ ಇರ್ತದೆ, ಕಾಲಮ್ ಬಿ ನಲ್ಲಿ 4 ವರ್ಡ್ಸ್ ಇರ್ತವೆ. ಸೊ 4ರಲ್ಲಿ ಒಂದು ವರ್ಡ್ ಕರೆಕ್ಟ್ ಇರ್ತದೆ. ಆ ಕೊಲೋಕೇಟ್ ವರ್ಡ್ ಯಾವ್ದಂತ ಕಂಡುಹಿಡಿಯಬೇಕಾಗುತ್ತೆ. ಈ ಉದಾಹರಣೆ ನೋಡಿದ್ರೆ ಇಲ್ಲಿ ಒಂದು ಕೊಡ್ತೀನಿ ನಿಮ್ಗೆ ಎಕ್ಸಾಂಪಲ್. ಇಲ್ಲಿ ಅರ್ತ್ ಕೊಡ್ತೀನಿ, ಕಾಲಮ್ ಎ ನಲ್ಲಿ ಅರ್ತ್ ಇದೆ. ಕಾಲಮ್ ಬಿ ನಲ್ಲಿ ಫಾರ್ ಎಕ್ಸಾಂಪಲ್ book, one,
ಫ್ಲೈ. ಸೊ ಅರ್ತ್ ನಲ್ಲಿ ಎ ಕಾಲಮ್ ನಲ್ಲಿ ಅರ್ತ್ ಇದೆ. ಸೊ ಬಿ ಕಾಲಮ್ ನಲ್ಲಿ ಬುಕ್, ವರ್ಮ್, ಟೇಬಲ್, ಫ್ಲೈ. ಇದಕ್ಕೆ ಯಾವ್ದು ಕೊಲೋಕೇಟ್ ಆಗ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಯಾವ್ದಂತ ಹೇಳ್ರಿ, ಅರ್ತ್ ವರ್ಮ್. ವರ್ಮ್ ಅಂದ್ರೆ ಹುಳ. ಅರ್ತ್ ವರ್ಮ್ ಅಂದ್ರೆ ನಾವು ಕನ್ನಡದಲ್ಲಿ ಎರೆಹುಳು ಅಂತ ಕರಿತೀವಿ. ಅರ್ತ್ ವರ್ಮ್ ಇಸ್ ದ ರೈಟ್ ವರ್ಡ್. ಸೊ ಇನ್ನು 3 ವರ್ಡ್ಸ್ ಗಳು ನಿಯರೆಸ್ಟ್ ಅಂತ ಅನ್ಸಿದ್ರು ಕೂಡ ಅವು ಕೊಲೋಕೇಟ್ ಆಗಲ್ಲ. ಆದ್ರೆ ಒಂದೇ ಕೊಲೋಕೇಟ್ ವರ್ಡ್ ಆಗ್ತದೆ ಕೊಟ್ಟಿರ್ತಾರೆ. ಅದು ಯಾವ್ದು ರೈಟ್ ಕೊಲೋಕೇಟ್ ಆಗ್ತಕ್ಕಂಥ ವರ್ಡ್ ಅನ್ನ ನೀವು ಕಂಡು ಹಿಡಿಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಸೊ ಪೇ ಈ ವರ್ಡ್ ಪೇ ಅಂತಕ್ಕಂಥ ವರ್ಡ್ ಯಾವ್ದ್ರ ಜೊತೆ ಕೊಲೋಕೇಟ್ ಆಗುತ್ತೆ ಸ್ವಲ್ಪ ನೋಡೋಣ. ಮೊದಲನೇದಾಗಿ ಪೇ ದ ಬಿಲ್ ಅಂತ ಹೇಳ್ತೀವಿ, ಬಿಲ್ ಕಟ್ಟೋದು ಅಂತ ಹೇಳ್ತೀವಿ, ಪೇ ದ ಫೀಸ್ ಅಂತ ಹೇಳ್ತೀವಿ, ಆಮೇಲೆ ಪೇ ಅಟೆನ್ಷನ್ ಅಂತ ಹೇಳ್ತೀವಿ, ಅಟೆನ್ಷನ್ ಗಮನವನ್ನ ಕೊಡಿ ಅಂತ ಹೇಳ್ತೀವಿ, ಪೇ ಬಿಲ್, ಪೇ ಫೀಸ್, ಪೇ ಅಟೆನ್ಷನ್ ಅಂಡ್ ಪೇ ಬಿಲ್, ಫೀಸ್, ಅಟೆನ್ಷನ್ ಅನ್ನು ಕೂಡ ಫೈನ್ ಅಂತ ಕೂಡ ಹೇಳ್ತೀವಿ, FINE ಫೈನ್. ಪೇ ಫೈನ್ ಅಂದ್ರೆ ದಂಡ ಕಟ್ಟ್ರಿ ಅಂತ ಹೇಳ್ತೀವಿ, ಶುಲ್ಕವನ್ನ ಭರಿಸಿ ಅಂತ ಹೇಳ್ತೀವಿ, ಹಣ ಕೊಡಿ ಅಂತ ಹೇಳ್ತೀವಿ, ಹೋಟೆಲ್ ನಲ್ಲಿ ಏನಾದ್ರು ಬಿಲ್ ಪೇ ಮಾಡಿ ಅಂತ ಹೇಳ್ತೀವಿ, ಅದೇ ಪೇ ಅಟೆನ್ಷನ್ ಗಮನ ಕೊಡಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಪೇ ಅಂತಕ್ಕಂಥ ವರ್ಡ್ಸ್ ಜೊತೆಗೆ ಇಷ್ಟು ಕೊಲೋಕೇಟ್ಸ್ ಆಗ್ತವೆ, ಅಷ್ಟು ಮ್ಯಾಚ್ ಆಗ್ತವೆ. ಇನ್ನು ಕೆಲವೊಂದಿಷ್ಟು ವರ್ಡ್ಸ್ ಗಳದಾವೆ, ಇವು ಮುಖ್ಯವಾಗಿರ್ತಕ್ಕಂಥ ಪದಗಳು. ಇನ್ನು ಫಾಸ್ಟ್ ತೆಗೆದುಕೊಳ್ಳಿ. ಫಾಸ್ಟ್ ನೀವು ನೋಡಿ, ಫಾಸ್ಟ್ ಟ್ರೈನ್ ಅಂತ ಹೇಳ್ತೀವಿ, ಫಾಸ್ಟ್ ಟ್ರೈನ್ ಅಂತ ಹೇಳ್ತೀವಿ. ಅದೇ ಜೊತೆಗೆ ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಫಾಸ್ಟ್ ಫುಡ್, ಚೈನೀಸ್ ಫುಡ್ ಅಂತ ಹೇಳ್ತೀವಲ್ಲ, ಫಾಸ್ಟ್ ಫುಡ್, ಇವುಗಳೆಲ್ಲ ಬರ್ತವೆ. ಹಾಗೆ ಇನ್ನೊಂದು ವರ್ಡ್ ತಗೊಂಡ್ರೆ ಫೋಟೋ ಜೊತೆಗೆ ನೋಡಿ, ಫೋಟೋ ಸ್ಟುಡಿಯೋ ಆಗತ್ತಾ, ಓಕೆ. ಫೋಟೋ ಆಲ್ಬಮ್ ಆಗತ್ತಾ, ಓಕೆ. ಮತ್ತೆ ಫೋಟೋ ಗ್ಯಾಲರಿ ಆಗತ್ತಾ, ಓಕೆ. ಇಷ್ಟು ಫೋಟೋ ಜೊತೆಗೆ ವರ್ಡ್ಸ್ ಗಳು ಕೊಲೋಕೇಟ್ ಆಗ್ತಕ್ಕಂಥ. ಇದರಲ್ಲಿ ಯಾವ್ದಾದ್ರು ಒಂದು ವರ್ಡ್ ಕೊಲೋಕೇಟ್ ಆಗ್ತದಂತಲ್ಲ, ಫೋಟೋ ಜೊತೆಗೆ ಈ 3 ವರ್ಡ್ಸ್ ಗಳು ಏನಾಗ್ತವೆ, ಕೊಲೋಕೇಟ್ ಆಗ್ತವೆ. ಅದ್ರ ಜೊತೆಯಾಗಿ ಬರ್ತಕ್ಕಂಥ ಪದಗಳು ಇವು. ಸೊ ಇಷ್ಟು ಎಕ್ಸಾಂಪಲ್ಸ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತಿರ್ಬಹುದು ಕೊಲೋಕೇಟ್ ವರ್ಡ್ಸ್ ಗಳು ಏನು ಅಂತ. ಇನ್ನು ಸನ್ ಜೊತೆಗೆ ನೋಡಿ ಕೊಲೋಕೇಟ್ ವರ್ಡ್ಸ್ ಗಳು ಆಗ್ತಕ್ಕಂಥವು. ಸನ್ಶೈನ್ ಅಂತ ಹೇಳ್ತೀವಿ ನಾವು, ಸೂರ್ಯನ ಬೆಳಕು, ಸನ್ಶೈನ್. ಅದೇ ರೀತಿಯಾಗಿ ಒಂದು ಹೂ ಬರತ್ ನೋಡ್ರಿ, ಯಾವ್ದು, ಸನ್ ಫ್ಲವರ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಬೆಳಗಿನ ಜಾವ ನಮ್ಗೆ ಕಾಣಿಸ್ತಕ್ಕಂಥದ್ದು ಸನ್ ರೇ ಅಂತ ಹೇಳ್ತೀವಿ, ಸನ್ ರೇ, ಸೂರ್ಯನ ಕಿರಣ. ಸೊ ಸನ್ ಜೊತೆ ಕೊಲೋಕೇಟ್ ಆಗ್ತಕ್ಕಂಥ ವರ್ಡ್ಸ್ ಗಳು ಇಷ್ಟು. ಇನ್ನು ಈ ಟೇಬಲ್ ಜೊತೆ ಕೊಲೋಕೇಟ್ ವರ್ಡ್ಸ್ ಗಳು ಆಗ್ತಕ್ಕಂಥ ನೋಡ್ರಿ, ಓಕೆ. ಟೇಬಲ್ ಕ್ಲಾತ್, ಫಂಕ್ಷನ್ ನಲ್ಲಿ ನಡೆದಾಗ ಒಂದು ಟೀಪಾಯ್ ಇಟ್ಟು ಅದ್ರ ಮೇಲೆ ಒಂದು ಕ್ಲಾತ್ ಬಟ್ಟೆ ಅಂತಾರೆ, ಅದಕ್ಕೆ ಟೇಬಲ್ ಕ್ಲಾತ್ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಟೇಬಲ್ ಟೆನಿಸ್ ಆಗತ್ತೆ. ಮತ್ತೆ ಟೇಬಲ್ ಸಾಲ್ಟ್. ಈ ರೆಸ್ಟೋರೆಂಟ್ಸ್ ಗಳಲ್ಲೆಲ್ಲ ಏನಪ್ಪ ಅಂದ್ರೆ ಟೇಬಲ್ ಮೇಲೆ ಇರ್ತಾರೆ, ಸಾಲ್ಟ್ ಒಂದು ಡಬ್ಬಿ ಇಟ್ಟಿರ್ತಾರೆ. ಯಾರಿಗಾದ್ರೂ ಉಪ್ಪು ಬೇಕಾದ್ರೆ ಎಕ್ಸ್ಟ್ರಾ ಉಪ್ಪು, ಶುಗರ್ ಇರ್ಬೋದು, ಸಾಲ್ಟ್ ಇರ್ಬೋದು, ಅಥವಾ ಪೆಪ್ಪರ್, ಈ ರೀತಿಯಾಗಿ ಇಟ್ಟಿರ್ತಾರೆ. ಸೊ ಟೇಬಲ್ ಜೊತೆಗೆ ಸಾಲ್ಟ್ ಕೊಲೋಕೇಟ್ ಆಗ್ತಕ್ಕಂಥದ್ದು, ಓಕೆ. ಇಷ್ಟು ವರ್ಡ್ಸ್ ಗಳು ನಿಮಗೆ ಇವುಗಳಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಕೊಲೋಕೇಟಿವ್ ವರ್ಡ್ಸ್ ಗಳು ಏನು ಅಂತ ಅನ್ನೋದು ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಇನ್ನೂ ಕೆಲವೊಂದಿಷ್ಟು ವರ್ಡ್ಸ್ ಗಳನ್ನ ಮುಂದಿನ ಕ್ಲಾಸ್ ನಲ್ಲಿ ನಾವು ಸ್ಟಡಿ ಮಾಡೋಣ. ಇದ್ರ ಜೊತೆಗೆ ಒಂದು ಹೋಮ್ವರ್ಕ್ ಕೂಡ ಇರ್ತದೆ. ಅದರಲ್ಲಿ ಈ ರೀತಿ ಕೊಟ್ಟಿರ್ತೀವಿ, ಕಾಲಮ್ ಎ, ಕಾಲಮ್ ಬಿ ಅಂತ ಇರ್ತದೆ. ಆ ವರ್ಡ್ಸ್ ಗಳು ಯಾವು, ಕಾಲಮ್ ಎ ನಲ್ಲಿ ಇರ್ತಕ್ಕಂಥ ವರ್ಡ್ಸ್ ಯಾವ್ದು, ಕಾಲಮ್ ಬಿ ನಲ್ಲಿ ಇರ್ತಕ್ಕಂಥ ವರ್ಡ್ಸ್ ಯಾವ್ದು ಅಂತ ನೋಡ್ಕೊಟ್ಬಿಟ್ಟು ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಹೋಮ್ವರ್ಕ್ ಅನ್ನ ಹಾಕೊಡಿ. ಥ್ಯಾಂಕ್ ಯು, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. SSLC ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬೇಕೆ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿದ್ಯಾಭಿಕ್ಷುವನ್ನು.